ನಮಸ್ತೆ ಸ್ನೇಹಿತರೆ, ಬೆಳ್ಳಂಬೆಳಿಗ್ಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ. ರಾಜ್ಯದ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಒಟ್ಟು 6,000 ರೂಪಾಯಿ ಜಮಾ ಆಗ್ತಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿಯ 19ನೇ ಕಂತು 20ನೇ ಕಂತಿನ ಹಣವನ್ನು 6,000 ರೂಪಾಯಿಗಳು ಮಹಿಳೆಯರ ಖಾತೆಗೆ ಜಮಾ ಮಾಡ್ತಿರೋವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎಷ್ಟೊಂದು ಜನ ನಮಗೆ ಇನ್ನು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 20ನೇ ಕಂತಿಂದು ಬಂದಿಲ್ಲ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರ. ಅಂಥವರಿಗೆಲ್ಲ ಕೂಡ ರಾಜ್ಯ ಸರ್ಕಾರ ಇವಾಗ ಖುಷಿ ನ್ಯೂಸನ್ನೇ ಕೊಟ್ಟಿರುವಂಥದ್ದು. ಹಾಗಾದರೆ ಈ 6,000 ರೂಪಾಯಿಯನ್ನು ಯಾವ ರೀತಿಯಾಗಿ ನಿಮಗೆ ಜಮಾ ಮಾಡ್ತಾರೆ, ಯಾವ ದಿನಾಂಕದಿಂದ ಜಮಾ ಮಾಡ್ತಾರೆ, ಯಾವ ಜಿಲ್ಲೆಯವರಿಗೆ ಮೊದಲನೇ ಹಂತದಲ್ಲಿ ಜಮಾ ಮಾಡ್ತಾರೆ, ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಒಂದೇ ಒಂದು ಲೈಕ್ ಮಾಡಿ. ಏಪ್ರಿಲ್ ತಿಂಗಳಿನಲ್ಲೇ ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸ್ಕೊಟ್ಟಿದ್ರು. ಆದರೆ ಏಪ್ರಿಲ್ ತಿಂಗಳು ಕೂಡ ಮುಗ್ದೋಯ್ತು, ಮೇ 1ನೇ ತಾರೀಕು ಕೂಡ ಮುಗ್ದೋಯ್ತು. ಆದರೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಲೇ ಇಲ್ಲ. ಹಾಗಾಗಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಗೃಹಲಕ್ಷ್ಮಿಯ 19, 20, 21ನೇ ಕಂತಿನ ಹಣ 6,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವಂಥದ್ದು. ಸೊ ಮಹಿಳೆಯರಂತೂ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ವೆಯ್ಟ್ ಮಾಡಿಕೊಂಡೇ ಬಂದಿದ್ದರು. ಯುಗಾದಿಯ ಟೈಮಲ್ಲಿ 18ನೇ ಕಂತಿನ ಹಣ ಜಮಾ ಆಗಿತ್ತಂಥದ್ದು ಎಷ್ಟೋ ಅಷ್ಟೇ ಬಿಟ್ಟರೆ 19ನೇ ಕಂತಿನ ಹಣ ಅನ್ನುವಂಥದ್ದು ಮಹಿಳೆಯರ ಅಕೌಂಟ್ಗೆ ಜಮಾ ಆಗಿರಲಿಲ್ಲ. ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಮೇ ತಿಂಗಳಲ್ಲಿ 19ನೇ ಕಂತಿನ ಹಣ ಮಾತ್ರ ಅಲ್ಲ, 20ನೇ ಕಂತಿನ ಹಣ ಕೂಡ ನಾವು ನಿಮಗೆ ಕೊಡ್ತೀವಿ, ಮತ್ತು 6,000 ಈ ಒಂದು ಮೇ ತಿಂಗಳಿನಲ್ಲಿನೇ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸ್ನೇಹಿತರೆ, ಯಾಕೆ ಅಂತ ಅಂದರೆ ಮಹಿಳೆಯರು ಕೂಡ ತುಂಬಾ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಜನ ತುಂಬಾ ವೆಯ್ಟ್ ಮಾಡ್ತಾ ಕಮಿಟ್ಮೆಂಟ್ಸನ್ನು ಇಟ್ಕೊಂಡು ಇದ್ದರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಂತೂ ಹೇಳಿದ್ದು ಮೊದಲೇ ವಾರ ಅಂದರೆ ಏಪ್ರಿಲ್ ಮೊದಲನೇ ವಾರದೊಳಗಡೆ ನಾವು ನಿಮಗೆ ಕೊಡ್ತೀವಿ ಅಂತ. ಆದರೂ ಕೂಡ ಕೊಟ್ಟಿರಲಿಲ್ಲ. ಆಮೇಲೆ 2ನೇ ವಾರ 3ನೇ ವಾರ ಇದೇ ರೀತಿಯಾಗಿ ವೆಯ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದರೂ ಕೂಡ ಹಣ ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಒಂದು ವಾರದ ಹಿಂದೆ ಹೇಳಿದರು ಇನ್ನೊಂದು ವಾರದಲ್ಲೇ ನಾವು ಕೊಟ್ಬಿಡ್ತೀವಿ 19ನೇ ಕಂತಿನ ಹಣ ಅಂತ. ಆದರೆ ಇವಾಗ ಹೇಳ್ತಿದ್ದಾರೆ ಏನು ಅಂತ ಅಂದರೆ ನಾವು ಇನ್ನೂ ಒಂದು ಮೇ ತಿಂಗಳಿನಲ್ಲೇ ಕೊಡ್ತೇವೆ, ಕೇವಲ 19ನೇ ಕಂತಿನ ಹಣ ಅಲ್ಲ, 18ನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಅವ್ರಿಗೂ ಕೂಡ ನಾವು 18ನೇ ಕಂತಿನ ಹಣ, 19ನೇ ಕಂತಿನ ಹಣ, 20ನೇ ಕಂತಿನ ಹಣ, ಸೊ ಟೋಟಲ್ ಆಗಿ 6,000 ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಯಾವಾಗ ಬರುತ್ತೆ ನೋಡಬೇಕು. ಆದರೆ ಮೇ ತಿಂಗಳಲ್ಲೇ 6,000 ಬರುತ್ತೆ. ಯಾರಿಗೆ 18ನೇ ಕಂತು ಬಂದಿಲ್ಲ ಅಲ್ವಾ ಅವರಿಗೆ, ಯಾರಿಗೆ 18ನೇ ಕಂತಿನ ಹಣ ಬಂದಿದೆ ಅವರಿಗೆ 4,000 ಬರುತ್ತೆ. ಸೊ ಇವರು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇವರು ಆಗ್ತಾರಾ ಇಲ್ವಾ ಅಂತ. ಯಾಕೆ ಅಂತಂದರೆ ಅವರು ಹೇಳುವಂಥದ್ದೊಂದು ಮಾಡ್ತಿರೋವಂಥದ್ದು ಮತ್ತೊಂದು ಅಂತ ಹೇಳ್ಬೋದು. ನಾವು ಕೂಡ ಅವರು ಏನು ಹೇಳಿರ್ತಾರೋ ಅದನ್ನೇ ಹೇಳ್ತೀವಿ. ನೋಡಿದ್ರೆ ಮತ್ತೆ ಅವರೇನೆ ಎಲ್ಲ ಚೇಂಜಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹಾಕೋದು ಇಲ್ಲ. ಆವಾಗ ನಾವು ನಿಜವಾಗ್ಲೂ ಹೇಳ್ತಾ ಇಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ಬಿಡುತ್ತೆ. ಬಟ್ ಅವ್ರು ಹೇಳಿರುವಂಥದ್ದನ್ನೇ ಹೇಳಿದ್ದೀವಿ. ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.